ಅಮಾಯಕರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಾಹಿತ್ಯ, ಮನೆಯಲ್ಲಿ ಒಂದು ಪುಟ್ಟ ಮಗು ಇದೆ. ಆ ಮಗುವಿಗೆ ಆ ಕಸದ ವಾಸನೆ ಯಾವ ರೀತಿ ಹಿಂಸೆ ಕೊಟ್ಟಿರ್ಬೋದು. ಕೊಳೆತ ನಾಯಿನೆಲ್ಲ ತಗೊಂಡು ಬಂದಲ್ಲಿ ಹಾಕ್ತಾರಂತೆ. ಅಮಾಯಕರ ಮೇಲೆ ಅಧಿಕಾರಿಗಳ ಅಸ್ತ್ರ. ದಬ್ಬಾಳಿಕೆಗೆ ಬೆದರದ ಅಮಿತಾಬ್ ಕುಟುಂಬಕ್ಕೆ ತಾಲೂಕು ಆಡಳಿತದಿಂದಲೂ ಕೂಡ ದೌರ್ಜನ್ಯವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ನಿಮ್ಮ ಜಾಗ ಸರ್ಕಾರಿ ಜಾಗ ಅಂತ 2019ರಿಂದ ಕೂಡ ಹೇಳ್ತಾ ಇದ್ದಾರಂತೆ. ಸುಮ್ಮನೆ ಯಾಕೆ ಜಗಳ ಮಾಡ್ತೀರಪ್ಪ ಅಂತ ರಾಜುಗೆ ಅವ್ರು ಹೇಳ್ತಾ ಇದ್ದಾರೆ. ಅಮಿತಾಬ್ ಕುಟುಂಬ ಕೋರ್ಟ್ ಮೆಟ್ಲು ಹತ್ತಿದ್ದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಂತೆ. ಆದ್ರೆ ಇತ್ತೀಚೆಗೆ ನೋಟಿಸ್ ನೀಡದೆ ಸರ್ವೆಗೆ ಬಂದಿದ್ದಕ್ಕೂ ಕೂಡ ವಾಪಸ್ ಕಳುಹಿಸಿದ್ದಾರೆ. ಜಾಗದ ಕಾಗದ ಪತ್ರ ಸರಿ ಇದ್ರು ಇನ್ನಿಲ್ಲದ ಚಿತ್ರಹಿಂಸೆಯನ್ನು ನೀಡ್ತಾ ಇದ್ದಾರೆ. ಚೀ 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 ಇದನ್ನೆಲ್ಲ ಓದ್ತಾ ಹೋದ್ರೆ ಬಹಳ ನೀಚ ಅನ್ಸುತ್ತೆ. ಎಲ್ಲಿ ಬದುಕ್ತಾ ಇದ್ದೀವಿ ನಾವು? ಇದೆಲ್ಲ ಮೂವಿಲ್ ಮಾತ್ರ ನೋಡಿದ್ವಿ ಸ್ವಾಮಿ, ಮೂವಿಲ್ ಮಾತ್ರ ನೋಡಿದ್ವಿ. ಇದಲ್ಲ ನಿಮ್ಮ ಜಾಗ ಸರ್ಕಾರಿ ಜಾಗ ಅಂತ 2019ರಿಂದ ತಕರಾರು ತೆಗೆದು ಈ ಅಧಿಕಾರಿಗಳು ಬಂದಿದ್ರಂತೆ. ವಾಟ್ ಒಂದು ಹಂಗಾದ್ರೆ ಆ ಜಾಗನ ಪರ್ಚೇಸ್ ಮಾಡುವಾಗ ಈ ಅಧಿಕಾರಿಗಳೆಲ್ಲ ಎಲ್ರಿಗೆ ಹೋಗಿದ್ರಿ ನೀವು? 2019ರಿಂದ ಪ್ರಶ್ನೆ ಮಾಡ್ತಾ ಇದ್ದೀರಂತಲ್ಲ. ಅವರು ಅದೇ ಜಾಗವನ್ನ ಪರ್ಚೇಸ್ ಮಾಡುವಾಗ, ಅಲ್ಲಿ ಮನೆ ಕಟ್ಟುವಾಗ, ಅಲ್ಲಿ ಕಾಂಪೌಂಡ್ ಕಟ್ಟುವಾಗ ಎಲ್ಲಿಗ್ರಿ ಹೋಗಿದ್ರಿ? ಸರ್ಕಾರಿ ಜಾಗ ಆಗಿದ್ರೆ ಹೆಂಗ್ರಿ ಅವರಿಗೆ ಕರೆಂಟ್ ಕನೆಕ್ಷನ್ ಬಂತು? ಏನು ಇಡೀ ಜಗತ್ತೇ ನೀವು ಮಾತ್ರ ಬುದ್ಧಿವಂತರು, ಉಳಿದವರೆಲ್ಲ ಪೆದ್ರು ಅಂತ ಎಣಿಸಿದ್ದೀರಾ? ಸುಮ್ಮನೆ ಯಾಕೆ ಜಗಳ ಮಾಡ್ತೀರಾ ಅಂತ ರಾಜುಗೆ ಬರೆದು ಕೊಟ್ಬಿಡಿ ಅಂತ ಬಂದಿದ್ದಾರಂತೆ. ಓ, ಸರ್ಕಾರಿ ಜಾಗ ಸರ್ಕಾರ ಬರ್ಕೊಡ್ಬೇಕಲ್ಲ, ರಾಜು ಅವರಿಗೆ ಯಾಕೆ ಬರ್ದು ಕೊಡ್ಬೇಕು? ಸಂಧಾನ ಮಾಡ್ಲಿಕ್ಕೆ ಬಂದಿದ್ದಾರೆ. ಓ, ಸಂಧಾನ ರಾಜಿ. ಕಮಿಷನ್ ಎಷ್ಟು ಸಿಗುತ್ತೆ ನಿಮಗೆ? ಕಮಿಷನ್ ಎಷ್ಟು ಸಿಗುತ್ತೆ ನಿಮಗೆ? ಅದನ್ನು ಕೂಡ ಕೇಳಬೇಕು. ಅಧಿಕಾರಿಗಳು ಕಿತಾಪತಿ ಮಾಡ್ತಾ ಇದ್ದಾರೆ ಅಲ್ಲಿ. ನಿಮ್ಮ ಕೆಲಸ ಏನೋ ಅಷ್ಟು ಮಾತ್ರ ಮಾಡಿ. ನಿಮ್ಮ ಅಧಿಕ ಪ್ರಸಂಗ ಅಲ್ಲ ಎಲ್ಲರೆದುರಿಗೆ ತೋರ್ಸಕ್ ಬರಬೇಡಿ. ಸುಮ್ಮನೆ ಕೊಟ್ಬಿಡಪ್ಪ ರಾಜುಗೆ ಅಂತ ಹೇಳಕ್ಕೆ ಏನ್ರಿ ಅದು?